ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಇಸ್ರಾಯೇಲ್ಯರನ್ನು ಕೆಂಪು ಸಮುದ್ರದ ಮಧ್ಯದಲ್ಲಿಯೇ ನಡೆಸಿದನು. ಆತನ ಕೃಪೆಯು ಶಾಶ್ವತವಾದದ್ದು. ಸೋಮವಾರ 27 ಮೇ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದ 19ನೇ ವಚನ. ಪೂರ್ಣಾಂಗವಾದ ನಿಷ್ಕಲಂಕ ಯಜ್ಞದ ಕುರಿಯ ರಕ್ತದಿಂದಲೇ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸು ಕ್ರಿಸ್ತನ ಅಮೂಲ್ಯವಾದಂಥ ರಕ್ತವೇ ನಮ್ಮನ್ನು ರಕ್ಷಿಸಿದೆ. ಇದರಿಂದ ಕೊಂಡುಕೊಳ್ಳಲ್ಪಟ್ಟಿದ್ದೇವೆ. ನಮಗೆ ದೇವರು ಅತ್ಯಮೂಲ್ಯವಾದಂಥ ಆ ಶ್ರೇಷ್ಠವಾದಂಥ ರಕ್ತವನ್ನು ಕೊಟ್ಟು ಕೊಂಡುಕೊಂಡಿದ್ದಾನೆ, ರಕ್ಷಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಬಹುಬೆಲೆಯುಳ್ಳ ಸ್ಥಿತಿ. ಕರ್ತನಲ್ಲಿ ಪ್ರಿಯರೇ, ಪೇತ್ರನು ಇಲ್ಲಿ ಬರೆಯುವಾಗ ಬಹಳ ಅದ್ಭುತವಾಗಿ ನಾವೆಲ್ಲರೂ ಕರೆಯಲ್ಪಟ್ಟಂಥವರು, ಪರಿಶುದ್ಧತ್ವಕ್ಕೆ, ಪರಿಶುದ್ಧತೆಗೆ ನಾವು ಕರೆಯಲ್ಪಟ್ಟಿದ್ದೇವೆ. ಕರೆಯಲ್ಪಟ್ಟಂಥ ನಾವುಗಳು ಕ್ರಿಸ್ತನವರಾಗಿ ನಂಬಿಕೆಯಿಂದಲೂ, ನಾವುಗಳು ನಮ್ರತೆಯಿಂದಲೂ ಆತನಿಗೆ ವಿಧೇಯರಾಗಿದ್ದು ದೇವರ ಶ್ರೇಷ್ಠವಾದಂಥ ಸಾನ್ನಿಧ್ಯ, ಕೃಪೆ, ಆಶೀರ್ವಾದಗಳನ್ನು ಕಂಡುಕೊಳ್ಳಬೇಕೆಂಬುದಾಗಿಯೂ, ಮತ್ತು ಕರೆಯಲ್ಪಟ್ಟಂಥ ನಾವು ಹಲವಾರು ರೀತಿಯಾದಂಥ ಪರಿಸ್ಥಿತಿಯನ್ನು ಹಾದು ಹೋಗುತ್ತಿರುವಾಗ ನಮ್ಮನ್ನು ದೇವರು ವಿಶೇಷವಾದಂಥ ಸ್ಥಿತಿಗೆ ನಡೆಸಿದ್ದಾನೆ, ಅಥವಾ ನಮಗೆ ಒಂದು ದೊಡ್ಡ ಬೆಲೆಯನ್ನು ಕಟ್ಟಿದ್ದಾನೆ, ನಮಗೆ ಮೌಲ್ಯವನ್ನು ಕೊಟ್ಟಿದ್ದಾನೆ. ಅದು ಯಾವ ಈ ಲೋಕದಲ್ಲಿರ್ತಕ್ಕಂಥ ವಸ್ತು, ಚಿನ್ನ ಬೆಳ್ಳಿಗಳನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿಲ್ಲ. ಶ್ರೇಷ್ಠವಾದದ್ದೆನಿಸಿಕೊಳ್ಳುವಂಥ ಚಿನ್ನವೇ ನಮಗೆ ಬೆಲೆ ಅಲ್ಲ. ಆ ಚಿನ್ನಕ್ಕಿಂತಲೂ ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು, ನಿರಂತರವೂ ಇರುವಂಥದ್ದು, ನೆನೆಸಲಾರದಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ರಕ್ತವೇ ನಮ್ಮನ್ನು ರಕ್ಷಣೆಗೆ ನಡೆಸಿದೆ. ನಾವು ರಕ್ಷಿಸಲ್ಪಟ್ಟಿರುವಂಥದ್ದು, ನಮಗೆ ಬೆಲೆ ಕೊಟ್ಟಿರುವಂಥದ್ದು ಯೇಸು ಕ್ರಿಸ್ತನ ರಕ್ತ. ಕರ್ತನಲ್ಲಿ ಪ್ರಿಯರೇ, ಈ ರಕ್ತವು ನಮ್ಮನ್ನು ಕೊಂಡುಕೊಂಡಾಗ ನಾವು ಎಷ್ಟು ಬೆಲೆಯುಳ್ಳವರು ಎಂಬುದಾಗಿ ನಾವು ಆಲೋಚಿಸಬೇಕು, ತಿಳಿದುಕೊಳ್ಳಬೇಕು. ಶ್ರೇಷ್ಠವಾದದ್ದು ಅಂದರೆ ಈ ಲೋಕದಲ್ಲಿಯೇ ಯಾವುದು ಕೂಡ ಅಷ್ಟು ಬೆಲೆಯುಳ್ಳದ್ದಲ್ಲ. ಅಂಥ ಬೆಲೆಯುಳ್ಳ ಯೇಸು ಕ್ರಿಸ್ತನ ರಕ್ತ, ಪರಿಶುದ್ಧವಾದಂಥ ರಕ್ತ, ನಿತ್ಯವೂ ಜೀವಿಸುವಂಥ ಯೇಸುವಿನ ಆ ರಕ್ತ ನಮ್ಮನ್ನು ಕೊಂಡುಕೊಂಡು ನಮಗೆ ಒಂದು ಗೌರವ, ಸ್ಥಾನ ಮತ್ತು ವಿಶೇಷವಾಗಿ ತನ್ನವರು ಎಂಬಂಥ ಸ್ಥಿತಿಯನ್ನು ಕೊಟ್ಟಿದೆ. ಇದು ಶ್ರೇಷ್ಠವಾದದ್ದೇ ಹೌದು. ನಾವು ಇಷ್ಟು ಬೆಲೆಯುಳ್ಳವರೆಂಬುದಾಗಿ ನಾವು ತಿಳಿದುಕೊಂಡು ನಮ್ಮನ್ನು ನಾವು ದೇವರ ಕೈಲಿ ಸಂಪೂರ್ಣವಾಗಿ ಒಪ್ಪಿಸಿಕೊಡೋಣ. ಕರ್ತನೇ ದಯಮಯ ಸ್ವಾಮಿ, ನಾವು ಬಹಳ ಅಮೂಲ್ಯವಾದಂಥವರು. ನಮ್ಮಲ್ಲಿ ಅನೇಕ ವಿಧವಾದಂಥ ನಕಾರಾತ್ಮಕವಾದಂಥ ಪರಿಸ್ಥಿತಿಗಳು, ಯೋಚನೆಗಳು, ಆ ಸ್ಥಿತಿ ಇದ್ದರೂ ನಮಗೆ ತಂದೆಯಾದ ದೇವರೇ, ನಿನ್ನ ರಕ್ತ ನಮ್ಮನ್ನು ಬಿಡುಗಡೆ ಮಾಡಿದೆ ಎಂಬ ನಂಬಿಕೆಯಲ್ಲಿ ನಾವು ನಿನ್ನವರಾಗಲಿಕ್ಕಾಗುವಂಥ ಕೃಪೆ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.